ನಮಸ್ಕಾರ ಎಲ್ಲರಿಗೂ. ನೀವು ಈ 14 ಅಭ್ಯಾಸಗಳನ್ನು ಹೊಂದಿದರೆ ಬಡತನ ನಿಮ್ಮನ್ನು ಕಾಡುತ್ತದೆ. ಬಹಳಷ್ಟು ಜನರು ಕಷ್ಟಪಟ್ಟು ದುಡಿಯುತ್ತಾರೆ, ದೇವರ ಪೂಜೆ ಮಾಡುತ್ತಾರೆ, ಆದರೂ ಅವರಿಗೆ ಒಳ್ಳೆಯ ದಿನಗಳು ಬರುವುದಿಲ್ಲ. ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ಹಣ ಬಂದ ತಕ್ಷಣ ಖರ್ಚಾಗಿ ಹೋಗುತ್ತದೆ. ಮನಸ್ಸು ಯಾವಾಗಲೂ ಕಾಡುತ್ತಿರುತ್ತದೆ. ಇಂತಹ ಸಮಯದಲ್ಲಿ ಜನರು ಹೊರಗಿನ ಕಾರಣಗಳನ್ನು ಹುಡುಕುತ್ತಾರೆ, ಆದರೆ ನಿಜವಾದ ಕಾರಣಗಳನ್ನು ನಮ್ಮ ಮನೆ ಮತ್ತು ಜೀವನದ ಕೆಲವು ಸಣ್ಣ ಚಟುವಟಿಕೆಗಳೇ ಆಗಿರುತ್ತವೆ. ದಿನನಿತ್ಯದ ಜೀವನದಲ್ಲಿ ಸಾಮಾನ್ಯವೆನಿಸುವ ಈ ಸಣ್ಣ ವಿಷಯಗಳೇ ಕ್ರಮೇಣ ಮನೆಯ ಒಳ್ಳೆತನವನ್ನು ಕೊನೆಗೊಳಿಸುತ್ತವೆ. ಕೆಲವು ಚಟುವಟಿಕೆಗಳು ನಮ್ಮ ಪ್ರಗತಿಯನ್ನು ತಡೆಯುತ್ತವೆ, ಒಳ್ಳೆಯ ಶಕ್ತಿಯನ್ನು ಹೊರಗೆ ಕಳುಹಿಸುತ್ತೇವೆ ಮತ್ತು ಬಡತನವನ್ನು ಒಳಗೆ ಕರೆಯುತ್ತೇವೆ. ಈ ಚಟುವಟಿಕೆಗಳು ಮನೆಯ ಪವಿತ್ರತೆಯನ್ನು ಕೆಡಿಸುತ್ತವೆ, ಜೊತೆಗೆ ಮನಸ್ಸಿನ ಸಮತೋಲನವನ್ನು ಹಾಳು ಮಾಡುತ್ತವೆ. ಇವುಗಳನ್ನು ಗುರುತಿಸಿ ಬಿಟ್ಟು ಬಿಡುವುದೇ ಸೌಭಾಗ್ಯದ ದಾರಿಯಾಗಿದೆ. ಈ ವಿಡಿಯೋದಲ್ಲಿ ಯಾವ ಚಟುವಟಿಕೆಗಳನ್ನು ಕ್ರಮೇಣ ಕಂಗಾಲಾಗಿಸುತ್ತವೆ ಎಂದು ತಿಳಿದುಕೊಳ್ಳೋಣ. ಹಾಗಾದರೆ ಯಾವ ಹವ್ಯಾಸಗಳು ಅಥವಾ ಚಟುವಟಿಕೆಗಳನ್ನು ಕಂಗಾಲಾಗಿಸುತ್ತವೆ ನಮ್ಮನ್ನು ಎಂದು ತಿಳಿಯೋಣ ಬನ್ನಿ. ಕೊಳಕು. ಹೌದು, ಕೊಳಕು ಕೇವಲ ಮನೆಯ ಗೊಂದಲವಲ್ಲ, ಇದು ನಮ್ಮ ಒಳ್ಳೆಯ ಹವ್ಯಾಸವನ್ನು ಕೆಡಿಸುತ್ತವೆ. ಮನೆಯಲ್ಲಿ ಸ್ವಚ್ಛತೆ ಇಲ್ಲದಿದ್ದರೆ ಕಲಹ ಹೆಚ್ಚಾಗುತ್ತದೆ, ಆರೋಗ್ಯ ಕೆಡುತ್ತದೆ, ಸುಖ ಶಾಂತಿ ಓಡಿ ಹೋಗುತ್ತದೆ. ಬೆಳಗ್ಗೆ ತಡವಾಗಿ ಹಾಸಿಗೆ ಮಡಚುವುದು, ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳು ರಾಶಿಯಾಗಿ ಇರುವುದು, ಮೂಲೆಗಳಲ್ಲಿ ಜೇಡರ ಬಲೆ ಇವೆಲ್ಲ ಶಕ್ತಿ ನಿಂತು ಹೋಗುವ ಸಂಕೇತಗಳು. ಕೊಳಕು ದುರಾದೃಷ್ಟ, ರೋಗ, ಬಡತನಕ್ಕೆ ಬಾಗಿಲು ತೆರೆಯುತ್ತದೆ. ಮನೆಯನ್ನು ದೇವಾಲಯದಂತೆ ಸ್ವಚ್ಛವಾಗಿಡುವವರ ಜೀವನದಲ್ಲಿ ಶಾಂತಿ ಸಮೃದ್ಧಿ ಇರುತ್ತದೆ. ಸ್ವಚ್ಛತೆ ಇದ್ದಲ್ಲಿ ಆಶೀರ್ವಾದ ತಾನಾಗಿಯೇ ಬರುತ್ತದೆ, ಕೆಟ್ಟ ಶಕ್ತಿಗಳು ಒಳಗೆ ಬರಲಾರವು. ಎರಡನೆಯದು ಹರಿದ ಬಟ್ಟೆಗಳು. ಹರಿದ ಬಟ್ಟೆಗಳು ಧರಿಸುವುದು ಬಡತನದ ಗುರುತು. ಇದು ಮನೆಯ ಶಾಂತಿಯನ್ನು ಕೆಡಿಸುತ್ತದೆ. ಹರಿದ ಬಟ್ಟೆ ಧರಿಸಿ ಕೆಟ್ಟ ಶಕ್ತಿ ಸಕ್ರಿಯವಾಗುತ್ತದೆ. ಇದು ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ. ಲಕ್ಷ್ಮೀದೇವಿಯು ದೂರವಾಗುತ್ತಾಳೆ. ಉದ್ದೇಶಪೂರ್ವಕವಾಗಿ ಹಳೆಯ ಹರಿದ ಬಟ್ಟೆ ಧರಿಸುವವರು ತಮ್ಮ ಭಾಗ್ಯವನ್ನು ತಾವೇ ಮುಚ್ಚಿಕೊಳ್ಳುತ್ತಾರೆ. ಇದು ಆಲಸ್ಯ, ಕೊರತೆ, ದುರಾದೃಷ್ಟವನ್ನು ಕರೆಯುತ್ತದೆ. ಸ್ವಚ್ಛ ಬಟ್ಟೆಯನ್ನು ಧರಿಸುವವರಿಗೆ ತೇಜಸ್ಸು ಬರುತ್ತದೆ, ಜೀವನದಲ್ಲಿ ಒಳ್ಳೆಯ ಮಾರ್ಗಗಳು ತೆರೆಯುತ್ತವೆ. ಆದ್ದರಿಂದ ಎಂದಿಗೂ ಹರಿದ ಬಟ್ಟೆ ಧರಿಸಬೇಡಿ. ಇನ್ನು ಮೂರನೆಯದು ಕಾಲು ಅಲುಗಾಡಿಸುವುದು. ಕಾಲು ಅಲುಗಾಡಿಸುವುದು ಸಣ್ಣದೆನ್ನಬಹುದು, ಆದರೆ ದೊಡ್ಡ ತೊಂದರೆಗಳು. ಇದು ನಮ್ಮ ಜೀವನದಲ್ಲಿ ಸ್ಥಿರವನ್ನು ಕಾಡುತ್ತದೆ, ಮನಸ್ಸಿನ ಚಂಚಲತೆಯನ್ನು ತೋರಿಸುತ್ತದೆ, ಲಕ್ಷ್ಮೀದೇವಿಯನ್ನು ಅವಮಾನಿಸುವಂತೆ ಭಾವಿಸುತ್ತದೆ. ಕಾಲು ಅಲುಗಾಡಿಸುವವರು ಧನ ಮನೆಯಿಂದ ಹೊರಗೆ ಹೋಗುತ್ತದೆ, ತಾನಾಗಿಯೇ ಖರ್ಚು ಕೈಗೆ ಬರುತ್ತದೆ. ಮನೆಯಲ್ಲಿ ದೇವಸ್ಥಾನದಲ್ಲಿ ಕಾಲು ಆಡಿಸುವುದು ಕೆಟ್ಟ ಶಕುನ. ಇದು ಶಾಂತಿಯನ್ನು ಕೆಡಿಸುತ್ತದೆ. ಪೂಜೆ, ಜ್ಞಾನ ತೊಂದರೆಯಾಗುತ್ತದೆ. ದೇಹದ ಮೇಲೆ ನಿಯಂತ್ರಣ ಇಲ್ಲದ ಭಾಗ್ಯದ ಮೇಲೂ ನಿಯಂತ್ರಣ ಇರುವುದಿಲ್ಲ. ಆದ್ದರಿಂದ ಕಾಲು ಅಲುಗಾಡಿಸಬೇಡಿ. ನಾಲ್ಕನೆಯದು ಉಗುರನ್ನು ಕಡಿಯುವುದು. ಉಗುರನ್ನು ಕಡಿಯುವುದು ಕೇವಲ ಕೆಟ್ಟ ಚಟವಲ್ಲ, ಇದು ಶಕ್ತಿ ಮತ್ತು ವ್ಯಕ್ತಿತ್ವವನ್ನು ದುರ್ಬಲಗೊಳಿಸುತ್ತದೆ. ಇದನ್ನು ಮಾಡುವವರು ತಮ್ಮ ಭಾಗ್ಯವನ್ನು ತಾವೇ ತೊರೆದುಕೊಳ್ಳುತ್ತಾರೆ. ಉಗುರುಗಳು ಆತ್ಮಬಲ, ಸೌಭಾಗ್ಯ ಸಂಬಂಧಿಸಿದೆ. ಇದನ್ನು ಕಡಿಯುವುದರಿಂದ ಆತ್ಮವಿಶ್ವಾಸ, ಸೌಂದರ್ಯ ಕಡಿಮೆಯಾಗುತ್ತದೆ. ಇದು ಮನಸ್ಸಿನ ಅಶಾಂತಿ, ಅಭದ್ರತೆ ಸಂಕೇತ. ಪೂಜೆ ಅಥವಾ ಒಳ್ಳೆಯ ಕೆಲಸದ ವೇಳೆ ಉಗುರನ್ನು ಕಡಿಯುವುದು ಕೆಟ್ಟದು, ಏಕೆಂದರೆ ಇದು ಶುದ್ಧತೆಯನ್ನು ಕೆಡಿಸುತ್ತದೆ. ಸೌಂದರ್ಯ, ಸ್ವಚ್ಛತೆ, ಮನಸ್ಸಿನ ಸ್ಥಿರತೆಯನ್ನು, ಸೌಭಾಗ್ಯದ ಆಧಾರದ ಈ ಉಗುರನ್ನು ಕಡಿಯಬೇಡಿ. ಐದನೆಯದು ಕಾಲನ್ನು
ಎಳೆಯುತ್ತಾ ನಡೆಯುವುದು. ಕಾಲನ್ನು ಎಳೆಯುತ್ತಾ ನಡೆಯುವುದು ಆಲಸ್ಯದ ಚಟುವಟಿಕೆಯಷ್ಟೇ ಅಲ್ಲ, ಇದು ಜೀವನದ ಗತಿಯನ್ನು ಕೆಳಗೆ ಬೀಳಿಸುತ್ತದೆ. ಇದು ಕೆಟ್ಟ ಶಕ್ತಿಯನ್ನು ಎಬ್ಬಿಸುತ್ತದೆ, ಮನೆಯ ವಾತಾವರಣವನ್ನು ಹಾಳು ಮಾಡುತ್ತದೆ. ಇದು ಮನಸ್ಸಿನ ವಾತಾವರಣವನ್ನು ಕೂಡ ಹಾಳು ಮಾಡುತ್ತದೆ. ಇದು ಮನಸ್ಸಿನ ಭಾರ, ಆತ್ಮವಿಶ್ವಾಸವನ್ನು ತೊರೆಯುತ್ತದೆ. ಇಂಥವರ ಜೀವನದಲ್ಲಿ ಪ್ರಗತಿ ನಿಧಾನವಾಗುತ್ತದೆ, ಕೆಲಸಗಳು ತೊಡಕು ಬರುತ್ತದೆ. ಉತ್ಸಾಹದಿಂದ ಶಕ್ತಿಯಿಂದ ನಡೆಯುವವರ ಸುತ್ತ ಸಕಾರಾತ್ಮಕ ಶಕ್ತಿಯು ಹುಟ್ಟುತ್ತದೆ, ಗುರಿಯನ್ನು ತಲುಪಲು ಸಹಾಯವಾಗುತ್ತದೆ. ಕಾಲನ್ನು ಎಳೆಯುವುದು ಸ್ವಂತ ಶಕ್ತಿಯನ್ನು ಕಡಿಮೆ ತಾವೇ ಮಾಡಿಕೊಳ್ಳುತ್ತಾರೆ. ಬಡತನ, ಆಲಸ್ಯ ಕೆಟ್ಟ ಹೆಸರನ್ನು ಕರೆಯುತ್ತದೆ. ಆದ್ದರಿಂದ ಕಾಲನ್ನು ಎಳೆಯುತ್ತಾ ನಡೆಯಬೇಡಿ. ಇನ್ನು 6ನೇಯದು ಕಸದ ಬುಟ್ಟಿಯನ್ನು ಹೊರಗೆ ಇಡುವುದು. ಮನೆಯ ಕಸವನ್ನು ಹೊರಗೆ ತೆಗೆಯುವುದು ಅಥವಾ ಬಾಗಿಲ ಬಳಿ ಇಡುವುದು ಕೊಳಕನ್ನು ಮಾತ್ರವಲ್ಲ, ಬಡತನವನ್ನೂ ಕರೆಯುತ್ತದೆ. ಕಸವು ಒಳ್ಳೆಯ ಶಕ್ತಿಯನ್ನು ಪ್ರವೇಶಕ್ಕೆ ತಡೆಯುತ್ತದೆ, ಮನೆಯ ಒಳ್ಳೆತನವನ್ನು ಹೊರಗೆ ಎಸೆಯುತ್ತದೆ. ಇದು ಕೆಟ್ಟ ವಾತಾವರಣವನ್ನು ಉಂಟುಮಾಡುತ್ತದೆ, ಲಕ್ಷ್ಮೀ ದೇವಿಯ ಪ್ರವೇಶವನ್ನು ತಡೆಯುತ್ತದೆ. ಸೂರ್ಯಾಸ್ತದ ನಂತರ ಕಸವನ್ನು ಹೊರಗೆ ತೆಗೆಯುವುದು ಕೆಟ್ಟ ಶಕುನ, ಏಕೆಂದರೆ ಸಂಜೆಯ ಶಕ್ತಿಯು ತುಂಬ ಸೂಕ್ಷ್ಮವಾಗಿರುತ್ತದೆ. ಆ ಸಮಯದಲ್ಲಿ ಕಸವು ಮನೆಯ ಒಳ್ಳೆಯ ಅವಕಾಶಗಳನ್ನು ಹೊರಗೆ ಕಳುಹಿಸುತ್ತದೆ. ಕಸವನ್ನು ಮುಚ್ಚಿಟ್ಟು ಸರಿಯಾದ ಸಮಯದಲ್ಲಿ ತೆಗೆಯುವುದು ಶುಭ, ಇದು ಮನೆಯಲ್ಲಿ ಸಮೃದ್ಧಿ ದಾರಿಯನ್ನು ತೆರೆಯುತ್ತದೆ. ಇನ್ನು ಮುಂದಿನದು ಕಂಟಕ ಸಸಿಗಳನ್ನು ಇಡುವುದು. ಮನೆಯಲ್ಲಿ ಕಂಟಕ ಸಸಿಯನ್ನು ಇಡುವುದು ಅಲಂಕಾರವಲ್ಲ, ಇದು ಸುಖ ಶಾಂತಿಯನ್ನು ಕತ್ತರಿಸುತ್ತದೆ. ಕಂಟಕ ಸಸಿಗಳಲ್ಲಿ ಸಂಬಂಧಗಳಲ್ಲಿ ಚುಚ್ಚುವಿಕೆ, ಚಿಂತಿಸುವಲ್ಲಿ ಕಾಡುತ್ತದೆ, ಮನಸ್ಸಿನಲ್ಲಿ ಅಶಾಂತಿ ಇರುತ್ತದೆ. ಕಳ್ಳಿಗಿಡ, ಬಾಬುಲ್ನಂತಹ ಸಸ್ಯಗಳನ್ನು ಒಳಗೆ ಅಥವಾ ಮನೆಯ ಬಾಗಿಲ ಬಳಿ ಇಡಬಾರದು. ಬಡತನ, ಕಲಹ ಬರುತ್ತದೆ, ಇದು ಸೌಂದರ್ಯವನ್ನು ಕೆಡಿಸುತ್ತದೆ, ಒಳ್ಳೆಯ ಶಕ್ತಿಯನ್ನು ತಡೆಯುತ್ತವೆ. ಒಳ್ಳೆಯ ಸಸಿಗಳಾದ ತುಳಸಿ, ಮನಿ ಪ್ಲ್ಯಾಂಟ್, ಸುಗಂಧಿತ ಹೂಗಳು ಗಿಡಗಳನ್ನು ಇಡಿ. ಇವು ಶಾಂತಿ, ಪ್ರೀತಿ, ಸಮೃದ್ಧಿಯ ಸಂದೇಶವಾಗಿದೆ. ಆದ್ದರಿಂದ ಕಂಟಕದ ಸಸಿಗಳನ್ನು ಇಡಬೇಡಿ. ಸ್ನಾನದ ಗೃಹದಲ್ಲಿ ಖಾಲಿ ಬಕೆಟ್ ಅಥವಾ ಬಾಲದಿಯನ್ನು ಇಡುವುದು. ಸ್ನಾನದ ಗೃಹದಲ್ಲಿ ಖಾಲಿ ಬಾಲದಿ ಇಡುವುದು ಆರ್ಥಿಕ ಸ್ಥಿತಿಯನ್ನು ಕೆಡಿಸುತ್ತದೆ. ಖಾಲಿ ಬಕೆಟ್ ಕೆಟ್ಟ ಶಕ್ತಿಯನ್ನು ಆಕರ್ಷಿಸುತ್ತದೆ, ಮನೆಯ ಶಕ್ತಿಯನ್ನು ಕೆಳಗೆ ಇಳಿಸುತ್ತದೆ. ಇದು ಜಲತತ್ವದ ಸಮತೋಲನವನ್ನು ಕೆಡಿಸುತ್ತದೆ. ಜಲತತ್ವವು ಧನಕ್ಕೆ ಸಂಬಂಧಿಸಿದೆ. ಬಾಲದಿಯಲ್ಲಿ ಸ್ವಲ್ಪ ನೀರು ತುಂಬಿಡಿ, ಇದು ಸಮೃದ್ಧಿಯ ಸಂಕೇತವಾಗಿದೆ. ಈ ಅಭ್ಯಾಸವು ಮನೆಯಲ್ಲಿ ತುಂಬುವಿಕೆಯನ್ನು ತೋರಿಸುತ್ತದೆ, ಸೌಭಾಗ್ಯವನ್ನು ಆಕರ್ಷಿಸುತ್ತದೆ. ಸಣ್ಣ ಬದಲಾವಣೆಯಿಂದ ದೊಡ್ಡ ಒಳ್ಳೆತನ ಬರುತ್ತದೆ. ಆದ್ದರಿಂದ ಸ್ನಾನದ ಗೃಹದಲ್ಲಿ ಖಾಲಿ ಬಾಲದಿಯನ್ನು ಎಂದಿಗೂ ಇಡಬೇಡಿ. ಇನ್ನು 9ನೇಯದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡುವುದು. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡುವುದು, ಹಸಿದ ಜೀವಿಗಳಿಗೆ ಆಹಾರ ಕೊಡುವುದು ಒಳ್ಳೆಯ ಕೆಲಸ. ಯಾರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಕೊಡುವುದಿಲ್ಲವೋ ಅವರ ಮನೆಯಲ್ಲಿ ಒಳ್ಳೆತನ ಕಡಿಮೆಯಾಗುತ್ತದೆ. ಒಂದು ಜೀವಿ ಆಹಾರಕ್ಕಾಗಿ ಬಂದು ಖಾಲಿಯಾಗಿ ಹಿಂತಿರುಗಿದರೆ ಇದು ಮನೆಯ ಆಶೀರ್ವಾದವನ್ನು ಕೊಂಡೊಯ್ಯುತ್ತದೆ. ಗುಬ್ಬಚ್ಚಿ, ಕಾಗೆ, ಗೋವು ಇವೆಲ್ಲವೂ ಪ್ರಕೃತಿಯ ದೂತರು. ಇವರಿಗೆ ಕರುಣೆ ತೋರಿಸುವುದು ಸೌಭಾಗ್ಯದ ಬಾಗಿಲನ್ನು ತೆರೆಯುತ್ತದೆ. ಬೆಳಗ್ಗೆ ಸಮಯದಲ್ಲಿ ಸ್ವಲ್ಪ ಧಾನ್ಯವನ್ನು ತಾರಿಸಿ ಅಥವಾ ಅಂಗಳದಲ್ಲಿ ಹಾಕಿದರೆ ಮನೆಯಲ್ಲಿ ಕರುಣೆ, ಶಾಂತಿ, ಒಳ್ಳೆಯ ಶಕ್ತಿಯು ಇರುತ್ತದೆ. ಕೊಡುವ ಕೈಗೆ ಸೃಷ್ಟಿಯೇ ಕೃಪೆ ಸುರಿಸುತ್ತದೆ. ಇನ್ನು ಕೊಳಕಾದ ಅಥವಾ ಹರಿದ ಹೊದಿಕೆ. ಹಾಸಿಗೆ ಹೊದಿಕೆ ಕೇವಲ ಮಲಗುವ ಸಾಧನವಲ್ಲ, ಇದು ಸಮೃದ್ಧಿ, ಮನಸ್ಸಿನ ಸ್ಥಿತಿಯ ಸಂಕೇತ. ಕೊಳಕಾದ ಹರಿದ ಹೊದಿಕೆಯ ಮೇಲೆ ಮಲಗಿರುವುದು ಒಳ್ಳೆಯದಲ್ಲ, ಇದು ಆಲಸ್ಯ, ಬಡತನ, ಮನಸ್ಸಿನ ಗೊಂದಲವನ್ನು ಕರೆಯುತ್ತದೆ. ಅಶುದ್ಧ ಹಾಸಿಗೆಯಲ್ಲಿ ನಿದ್ರೆಯು ಅಶಾಂತಿಯಾಗುತ್ತದೆ.
ಕನಸುಗಳಲ್ಲಿ ತೊಂದರೆ ಕಾಣಿಸುತ್ತದೆ. ಇದು ಲಕ್ಷ್ಮೀ ದೇವಿಯನ್ನು ದೂರ ಮಾಡಿಸುತ್ತದೆ. ಹಾಸಿಗೆ ಕೋಣೆಯನ್ನು ಸ್ವಚ್ಛ ಸುಂದರವಾಗಿಡಿ. ಬೆಳಗ್ಗೆ ಹೊದಿಕೆಯನ್ನು ಒಗೆದು ಸ್ವಚ್ಛ ಮಾಡಿ ಸುಖ ಶಾಂತಿ ನಿದ್ದೆ ಬರುತ್ತದೆ. ಆ ಮಲಗುವ ಜಾಗಕ್ಕೆ ಗೌರವ ಕೊಡುವವರ ಭಾಗ್ಯವು ಒಳ್ಳೆಯದಾಗಿ ಇರುತ್ತದೆ. ಇನ್ನು ಊಟದ ಮಧ್ಯೆ ಆಹಾರವನ್ನು ಬಿಡುವುದು. ಆಹಾರವು ದೇವತೆಯಂತೆ ಗೌರವಿಸಬೇಕು. ಅರ್ಧಕ್ಕೆ ಬಿಟ್ಟರೆ ಅದು ಅನ್ನಕ್ಕೆ ಅವಮಾನ ಮಾಡಿದ ಹಾಗೆ. ಇದರಿಂದ ಭಾಗ್ಯ ಅರ್ಧಕ್ಕೆ ಮುಗಿಯುತ್ತದೆ. ಅನ್ನದಲ್ಲಿ ದೇವಿಯ ಸ್ವರೂಪವಿದೆ. ಅದನ್ನು ನಿರಾಕರಿಸಿದರೆ ಮನೆಯಲ್ಲಿ ಕೊರತೆ, ಅತೃಪ್ತಿ, ಬಡತನ ಬರುತ್ತದೆ. ಈ ಅಭ್ಯಾಸ ಮನಸ್ಸನ್ನು ಚಂಚಲತೆ, ಜೀವನದ ಅಸ್ಥಿರತೆಯನ್ನು ತೊರೆಯುತ್ತದೆ. ಆಹಾರವನ್ನು ಶ್ರದ್ಧೆ, ಗೌರವದಿಂದ ತಿನ್ನುವವರಿಗೆ ಆತ್ಮ, ದೇಹ ಎರಡೂ ಒಳ್ಳೆಯ ಅನ್ನವನ್ನು ಗೌರವಿಸುತ್ತದೆ. ಪ್ರಕೃತಿ ಕೃಪೆ ದೊರೆಯುತ್ತದೆ. ಇನ್ನು ಮುಖ್ಯವಾಗಿ ಬಾಗಿಲ ಬಳಿ ಶೂ, ಚಪ್ಪಲ್ ಬಿಡುವುದು. ಮನೆಯ ಮುಖ್ಯ ದ್ವಾರದ ಬಳಿ ಶೂ ಅಥವಾ ಚಪ್ಪಲ್ಗಳು ಶಕ್ತಿಗಳು ಅವಮಾನಿತರಾಗಿ ಹಿಂತಿರುಗುತ್ತಾರೆ. ಇದು ಬಡತನ, ಕಲಹ, ರೋಗವನ್ನು ಕರೆಯುತ್ತದೆ. ಮನೆಯ ಸೌಂದರ್ಯ, ಶುದ್ಧತೆಯನ್ನು ಕೆಡಿಸುತ್ತದೆ. ಶೂ, ಚಪ್ಪಲನ್ನು ವ್ಯವಸ್ಥಿತವಾಗಿ ಬಾಗಿಲಿನಿಂದ ದೂರ ಇಡುವುದು ಮನೆಯಲ್ಲಿ ಒಳ್ಳೆತನದ ಲಕ್ಷ್ಮೀ ಕೃಪೆ ಇರುತ್ತದೆ. ಬಾಗಿಲಿನಲ್ಲಿ ಸ್ವಚ್ಛತೆಯಾಗಿ ದೀಪ, ತೋರಣ ಇಡುವವರು ಮನೆಯಲ್ಲಿ ಒಳ್ಳೆತನ, ಲಕ್ಷ್ಮೀ ಕೃಪೆ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ, ಸ್ವಲ್ಪವಾದರೂ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ.